ದೇಹದ ಹಸಿವು ಕಳಿತಾ ಕಳಿತಾ ಯಾವಾಗ ಹಸಿವು ಮನಸ್ಸು ಮಾಯೆಯ ದಾಹವಾಗಿ ಬದಲಾಗುತ್ತೋ ಗೊತ್ತೇ ಆಗಲ್ಲ. ಎಷ್ಟೋ ಸಲ ಈ ದಾಹ ಧನ ಸಂಗ್ರಹ ಮಾಡೋದ್ರಲ್ಲೇ ಇರುತ್ತೆ. ನಿಮ್ಮ ಬದುಕನ್ನ ಬದುಕೋದ್ ಬಿಟ್ಟು ಯಾರಿಗಾಗಿ ಈ ಧನ ಸಂಗ್ರಹಿಸ್ತಾ ಇದ್ದೀರಾ? ಮುಂದೆ ಬರೋ ಕಷ್ಟಗಳಿಗಾಗಿ. ಎಂಥ ವಿಚಿತ್ರ ನೋಡಿ, ನಿಮ್ಮ ಬದುಕನ್ನ ಬದುಕೋದನ್ ಬಿಟ್ಟು ಧನ ಸಂಗ್ರಹ ಮಾಡ್ತಾ ಮಾಡ್ತಾ ನಿಮ್ಮ ಜೀವನದ ಸುಖನೂ ಕಳ್ಕೋತಿದ್ದೀರಾ. ಹಾಗೆ ಮುಂದೆ ಬರೋ ಕಷ್ಟಗಳನ್ನ ಎದುರಿಸೋಕ್ಕೂ ಕಷ್ಟಪಡ್ತೀರಾ. ಕೆಟ್ಟ ಮಕ್ಕಳಿಗೋಸ್ಕರ ಯಾಕೆ ಕೂಡಿಡ್ಬೇಕು? ಒಳ್ಳೆ ಮಕ್ಕಳಿಗೋಸ್ಕರ ಯಾಕೆ ಕೂಡಿಡ್ಬೇಕು? ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸಿ, ದುಡ್ಡಲ್ಲ. ಮಕ್ಕಳಲ್ಲಿ ಸಂಸ್ಕಾರ ಇದ್ರೆ ಸ್ವತಃ ಅವರೇ ಒಂದು ಲೋಕನೇ ಕಟ್ಕೋತಾರೆ. ಸಂಸ್ಕಾರ ಇಲ್ಲದೆ ಇದ್ರೆ ನೀವು ಕಟ್ಟಿದ ಲೋಕನೂ ಹಾಗೇನೆ ಹಾಳು ಮಾಡ್ಬಿಡ್ತಾರೆ. ಅದಕ್ಕೆ ಜೀವನದಲ್ಲಿ ಏನಾದ್ರೂ ಸಂಗ್ರಹ ಮಾಡಿದ್ರೆ ಜ್ಞಾನವನ್ನ ಸಂಗ್ರಹಿಸಿ, ಪ್ರೇಮವನ್ನ ಸಂಗ್ರಹಿಸಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.